ಪ್ರತಿ ವರ್ಷ ಮೇ 18 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ನಿಮಿತ್ತ ನಾವು ಪ್ರತಿಯೊಂದು ಇಲಾಖೆಯ ವಸ್ತು ಸಂಗ್ರಹಾಲಯಗಳಲ್ಲಿ ವಸ್ತು ಪ್ರದರ್ಶನವನ್ನು ಅಥವಾ ಆಚರಣೆಯನ್ನು ಮಾಡ್ತಾ ಇರ್ತೀವಿ. ಈ ವರ್ಷ ಬೆಂಗಳೂರಿನಲ್ಲಿ ನಾವು ಹಲ್ಮಿಡಿ ಶಾಸನವನ್ನು ವಿಶೇಷವಾಗಿ ಪ್ರದರ್ಶನವನ್ನು ಮಾಡಿದ್ವಿ. ಆಮೇಲೆ ಮುಖ್ಯವಾಗಿ ಅದರ ಜೊತೆಗೆ ಕೆಂಪಣ್ಣವರ ಛಾಯಾಚಿತ್ರಗಳನ್ನು ಸಹ ಪ್ರದರ್ಶನ ಮಾಡಿದ್ವಿ. ಪ್ರಾಚೀನ ದೇವಾಲಯಗಳ ಛಾಯಾಚಿತ್ರಗಳನ್ನು ಪ್ರದರ್ಶನ ಮಾಡಿದ್ವಿ. ಇಲ್ಲಿ ಹಲ್ಮಿಡಿ ಶಾಸನ ಏಕೆ ಅನ್ನೋ ಒಂದು ಪ್ರಶ್ನೆ ಬರ್ಬೋದು. ಹಲ್ಮಿಡಿ ಶಾಸನ ಪ್ರದರ್ಶನ ಮಾಡುವ ಮುಖ್ಯ ಉದ್ದೇಶ ಏನಾಗಿತ್ತು ನಮಗೆ ಅಂದರೆ, ಬೆಂಗಳೂರು ವಸ್ತು ಸಂಗ್ರಹಾಲಯ ನಮಗೆ 3 ವರ್ಷಗಳಿಂದ ರಿನೋವೇಷನ್ಗೆ ಕ್ಲೋಸ್ ಮಾಡಿದ್ವಿ. ಹಾಗಾಗಿ ಆ ಕ್ಲೋಸ್ ಆಗಿದ್ದರಿಂದ ತುಂಬ ವಿದ್ಯಾರ್ಥಿಗಳು, ಸಂಶೋಧನಾರ್ಥಿಗಳು, ಇತಿಹಾಸ ಆಸಕ್ತರು ಎಲ್ಲರೂ ಸಹ ನಮಗೆ ತುಂಬ ಮನವಿಗಳನ್ನು ಮಾಡ್ಕೊಳ್ತಾ ಇದ್ರು. ನಾವು ಹಲ್ಮಿಡಿ ಶಾಸನವನ್ನು ನೋಡಬೇಕು ಅಂತೇಳಿ. ಆದರೆ ನಾವು ಸ್ಟೋರಲ್ಲಿ ಇಟ್ಟಿದ್ದರಿಂದ ಅಲ್ಲಿ ನಮಗೆ ಅಧಿಕಾರಿಗಳಿಗೆ ಬಿಟ್ಟು ಬೇರೆಯವ್ರಿಗೆ ಪ್ರವೇಶ ಇಲ್ಲದಿದ್ದರಿಂದ ನಾವು ಯಾರಿಗೂ ಸಹ ಅವಕಾಶ ಕೊಡೋದಕ್ಕಾಗಿರಲಿಲ್ಲ. ಹಾಗಾಗಿ ಈ ವರ್ಷ ಯಾಕೆ ನಾವು ಹಲ್ಮಿಡಿ ಶಾಸನವನ್ನು ಪ್ರದರ್ಶನಕ್ಕೆ ಇಡಬಾರ್ದು ಅಂಥೇಳಿ ಒಂದು ಆಲೋಚನೆ ಬಂದಾಗ ನಾವು ಹಲ್ಮಿಡಿ ಶಾಸನವನ್ನು ಇಲ್ಲಿ ತಾತ್ಕಾಲಿಕವಾಗಿ ಈ ಒಂದು ವಾರದ ಮಟ್ಟಿಗೆ ಅಂದರೆ ದಿನಾಂಕ 18ರಿಂದ 24ರವರೆಗೂ ತಾತ್ಕಾಲಿಕವಾಗಿ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಹಲ್ಮಿಡಿ ಶಾಸನದ ಬಗ್ಗೆ ನಾವು ವಿಶೇಷವಾಗಿ ಹೇಳಬೇಕು ಅಂದರೆ, ಕನ್ನಡದ ಮೊದಲು ಉಪಲಬ್ಧ ಶಾಸನ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈವರೆಗೂ ದೊರೆತಂತಹ ಶಾಸನಗಳಲ್ಲಿ ಇದು ಮೊದಲನೇದು. ಬಹುಶಃ ಆಮೇಲೆ ನಮಗೆ ಬೇರೆ ಇನ್ನೊಂದು ಸಿಕ್ಕಿದ್ರೆ ಅದು ಮೊದಲನೇದಾಗ್ಬೋದು. ಈ ಶಾಸನ ಇರೋದು ತುಂಬ ಚಿಕ್ಕದು. ಆದರೆ ಶಾಸನ ಚಿಕ್ಕದಾದರೂ ಸಹ ಶಾಸನ ತನ್ನ ಒಡಲಲ್ಲಿ ಇಡೀ ಕನ್ನಡ ಸಾಹಿತ್ಯ, ಕನ್ನಡ ಭಾಷೆ ಮತ್ತು ಕನ್ನಡದ ಒಂದು ಜನಜೀವನ, ವೀರಜೀವನ, ಕನ್ನಡಿಗರ ವೀರಜೀವನ, ದಾನದ ಚಿತ್ರಣ, ಅಲ್ಲಿದ್ದಂತಹ ರಾಜಮಂಥನಗಳು, ಸಮಕಾಲೀನ ಪ್ರಮುಖ ರಾಜಮಂಥನಗಳು ಮತ್ತು ಸಮಕಾಲೀನ ರಾಜಮಂಥನಗಳು, ಅವರ ಶತ್ರುಗಳು, ಈ ಎಲ್ಲದರ ಸಮಗ್ರ ವಿವರವನ್ನು ಒಳಗೊಂಡಿದೆ. ಈ ಶಾಸನ ವಿಶೇಷವಾಗಿ 16 ಸಾಲುಗಳಿದೆ. ಈ 16 ಸಾಲುಗಳಲ್ಲಿ ಮೊದಲನೇ ಸಾಲು ಒಂದು ದೇವರ ಸಾಮಾನ್ಯ ಪ್ರತಿಯೊಂದು ಶಾಸನಗಳಲ್ಲೂ ಸಹ ಒಂದು ಪ್ರಾರ್ಥನಾ ಶ್ಲೋಕ ಅಂತಿರುತ್ತೆ. ಮೊದಲು ದೇವರಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಆನಂತರ ಶಾಸನಗಳನ್ನು ಬರೆಸ್ತಾ ಇದ್ರು. ಇಲ್ಲೂ ಸಹ ನಮಗೆ ವಿಷ್ಣುವಿನ, ವಿಶೇಷವಾಗಿ ಸುದರ್ಶನನ, ಅಚ್ಯುತನ ಪ್ರಾರ್ಥನೆಯನ್ನು ನೋಡ್ಬೋದು. ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟ ಶಾಸನ. ಇದರಲ್ಲಿ ಈ ಶಾಸನದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸಾರಂಗ ಅನ್ನುವಂತಹ ಒಂದು ಧನಸ್ಸನ್ನು ಹಿಡಿದಿರುವಂತಹ, ಲಕ್ಷ್ಮಿಯನ್ನು ಆಲಂಗಿಸಿರುವಂತಹ, ದುಷ್ಟರಿಗೆ ಶಿಕ್ಷಕನಾದ ಮತ್ತು ಶಿಷ್ಟರಿಗೆ ರಕ್ಷಕನಾದ ಸುದರ್ಶನಿಗೆ ನಮಸ್ತೆ ಅಂತ ಹೇಳ್ಬಿಟ್ಟು ಶಾಸನ ಪ್ರಾರಂಭ ಆಗುತ್ತೆ. ಇಲ್ಲಿ ವಿಶೇಷ ಅಂದರೆ ಆ ಚಕ್ರವನ್ನು ಸಹ ಬಿಡಿಸಿರೋದು ವಿಶೇಷ. ಆಮೇಲೆ ನಂತರ 14 ಸಾಲುಗಳು ಇಲ್ಲಿ ಬರುತ್ತೆ. ಇಲ್ಲಿಂದ ಇಲ್ಲಿವರೆಗೂ 14 ಸಾಲುಗಳು ಬರುತ್ತೆ. ಒಂದು ಸಾಲು ಇಲ್ಲಿ ಬರುತ್ತೆ. ಆಮೇಲೆ 2ರಿಂದ 15ರವರೆಗೂ ಇಲ್ಲಿ ಬರುತ್ತೆ. ಮತ್ತು ಇಲ್ಲಿ ಒಂದು ಶಾಸನ ಬರುತ್ತೆ. ಇಲ್ಲಿ ಒಂದು ವಿನಾಯಿತಿ ಕೊಟ್ಟಿರುವಂತಹ ವಿಷಯವನ್ನು ಹೇಳುವಂಥ ಒಂದು ಶಾಸನ, ಒಂದು ಲೈನ್ ಶಾಸನ ಇಲ್ಲಿ ಬರುತ್ತೆ. ಒಟ್ಟು ಇದು 16 ಸಾಲುಗಳನ್ನು ಹೊಂದಿದೆ. ಈ ಶಾಸನ ಮೊದಲಿಗೆ 1936ರಲ್ಲಿ ಡಾಕ್ಟರ್ M.H. ಕೃಷ್ಣ ಅವರು ಪುರಾತತ್ವ ಇಲಾಖೆ, ಆಗ ಪ್ರಾಚ್ಯ ಇಲಾಖೆಯನ್ನು ಹೆಸರಿತ್ತು, ಪ್ರಾಚ್ಯ ಇಲಾಖೆಯ ನಿರ್ದೇಶಕರಾಗಿದ್ದರು. ಅವರು ಮೊದಲಿಗೆ ಶೋಧಿಸ್ತಾರೆ. ಈ ಶಾಸನ ಇದ್ದಂಥ ಸ್ಥಿತಿಯನ್ನು ಅವರು ತಮ್ಮ ವಾರ್ಷಿಕ ವರದಿಯಲ್ಲಿ ಬರೆದಿದ್ದಾರೆ. ಏನು ಅಂದರೆ, ಇದು ಗೂಟದ ರೀತಿ ಇತ್ತು ನೋಡಿ. ಈ ಗೂಟದ ರೀತಿ ಇದ್ದಿದ್ದರಿಂದ ಹಸುಗಳನ್ನು ಕಟ್ಟೋದಕ್ಕೆ ಬಳಸ್ತಾ ಇದ್ರಂತೆ. ಈ ಏರಿಯಾನ ಹಸುಗಳನ್ನು ಕಟ್ಟೋದಕ್ಕೆ ಬಳಸ್ತಾ ಇದ್ರು. ಆಮೇಲೆ ಮಕ್ಕಳೆಲ್ಲ ಗೋಲಿ ಆಡೋದಕ್ಕೆ, ಈಗ ಗೋಲಿ ಆಡೋದಕ್ಕೆ ಏನೋ ಸಪೋರ್ಟ್ ಬೇಕಲ್ವ, ಇಲ್ಲೆಲ್ಲ ಗೋಲಿ ಹಾಕಿ ಆಟ ಆಡೋದಕ್ಕೆ ಬಳಸ್ತಾ ಇದ್ದಂತೆ. ಹಾಗಾಗಿ ಶಾಸನದ ಅಕ್ಷರಗಳು ತುಂಬ ಚಿಕ್ಕದಾಗಿದೆ. ಆ ಚಿಕ್ಕದಾಗಿರೋದ್ರಿಂದ ಏನಾಗಿದೆ ಅಂದರೆ, ಹಲವಾರು ಕಡೆ ಶಾಸನಗಳ ಸ್ವಲ್ಪ ಭಾಗ ಹಾಳಾಗಿದೆ. ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ನಮಗೆ ಈ ಮೇಲ್ಭಾಗ, ಮತ್ತು ಇಲ್ಲೆಲ್ಲ ಸ್ವಲ್ಪ ಹಾಳಾಗಿರೋದನ್ನು ನಾವು ನೋಡ್ಬೋದು. ಇದು ಆಮೇಲೆ ಅವರು ಅದನ್ನು ತಂದು ಮತ್ತೆ ಇಲ್ಲಿಟ್ಟು, ಮತ್ತೆ ಇದು ಇತಿಹಾಸ, ಆಮೇಲೆ ಅದ್ರ ಬಗ್ಗೆ ಅಧ್ಯಯನ ಆಗಿದ್ದೆಲ್ಲ ಈಗ ನಮ್ಗೆ ಇತಿಹಾಸ. ವಿಶೇಷ ಅಂದರೆ, ಈ ಶಾಸನದಲ್ಲಿ ಆವತ್ತು ಏನು ಕೃಷ್ಣರವರು ಪ್ರಕಟ ಮಾಡಿದ 1936ರಲ್ಲಿ, ಆವತ್ತಿಂದ ಇವತ್ತಿನವರೆಗೂ ಸಹ ಪ್ರತಿಯೊಂದು ಪದದ ಬಗ್ಗೆ, ಪ್ರತಿಯೊಂದಲ್ಲ ಸುಮಾರು ಪದಗಳ ಬಗ್ಗೆ ಇನ್ನೂ ಜಿಜ್ಞಾಸೆ ಇದೆ. ಇಲ್ಲಿ ಈರ್ವರ್ ಸಳ್ಬಂಗಧರ್ ಅಂತ ಬರ್ತಾರೆ. ಸಳ್ಬಂಗಧರ್ ಅಂದರೆ ಯಾರು ಅನ್ನೋ ಒಂದು ಜಿಜ್ಞಾಸೆ, ಅದ್ರ ಬಗ್ಗೆ ಒಂದಷ್ಟು ಲೇಖನಗಳು ಬಂದಿದೆ. ಆಮೇಲೆ ಇಲ್ಲಿ ವಿಜಯ ಅರಸ ಯಾರು ಅನ್ನೋ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಪ್ರೇಮಾಲಯ ಸುತನ್ ಅನ್ನೋ ಪದ ಬರುತ್ತೆ. ಪ್ರೇಮಾಲಯ ಸುತನ್ ಅಂದರೆ ಯಾರು, ಇಲ್ಲಿ ಪ್ರೇಮಾಲಯ ಸುತನ್ ಅಂದರೆ ಏನು ಅನ್ನೋದು ಚರ್ಚೆ ಆಗುತ್ತೆ. ಪೊಗಳೆ ಪಟ್ಟಣ ಅಂತ ಕರ್ಮಣಿ ಪ್ರಯೋಗದ ಬಗ್ಗೆ ಚರ್ಚೆ ಆಗಿದೆ. ಮತ್ತು ಹೀಗೆ ಪ್ರತಿಯೊಂದು ಪದಗಳ ಬಗ್ಗೆ ಚರ್ಚೆ ಆಗಿ, ವಿಶೇಷವಾಗಿ ಇಡೀ ಕನ್ನಡ ಸಾಹಿತ್ಯದ, ಕನ್ನಡ ಶಾಸನ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚರ್ಚೆಗೆ ಒಳಗಾದಂತಹ ಶಾಸನ ಇದು. ಒಂದು ಭಾಷಿಕ ದೃಷ್ಟಿಯಿಂದ, ಇನ್ನೊಂದು ಪದಗಳ ದೃಷ್ಟಿಯಿಂದ, ಈ 2 ದೃಷ್ಟಿಯಿಂದ ಸಹ ತುಂಬ ಚರ್ಚೆಗಳಾಗಿದೆ. ಇದ್ರ ಬಗ್ಗೆನೇ 2 ವಾಲ್ಯೂಮ್ಸು ಆಗುವಷ್ಟು ಲೇಖನಗಳಿದೆ. ಬೇರೆ ಬೇರೆ ವಿದ್ವಾಂಸರು ಜಿಜ್ಞಾಸೆಗೆ ಒಳಪಡಿಸಿ
ಚರ್ಚೆ ಮಾಡಿ ಬರೆದಿರುವಂಥ ಸುಮಾರು 2 ವಾಲ್ಯೂಮ್ಗಾಗುವಷ್ಟು ಲೇಖನಗಳು ಪ್ರಕಟ ಆಗಿರೋದನ್ನು ನಾವು ನೋಡ್ತೀವಿ. ಈಗಲೂ ಸಹ ಇತ್ತೀಚೆಗೂ ಸಹ ನಾನು ಒಂದು ಲೇಖನ ನೋಡಿದೆ ಇದ್ರ ಬಗ್ಗೆ ಒಂದು ಚರ್ಚೆ ಆಗಿ ಒಂದೊಂದು ಪದಗಳು ಇಟ್ಕೊಂಡು ಸಹ. ಈ ಶಾಸನದ ಒಟ್ಟಾರೆ ಸಾರಾಂಶ ಏನು ಅಂದರೆ, ಕದಂಬ ಬಟಾರಿ ಕದಂಬ ಪನ್ ತ್ಯಾಗ ಸಂಪನ್ನನ್ ಕಲಬೋರ್ನ ಅರಿ ಕಕುತ್ಸ ಬಟೋರ ನಾಳೆ ಅಂತ ಬರುತ್ತೆ. ಅಂದರೆ ಕದಂಬ ವಂಶದ ಕಲಬೋರನ ಶತ್ರುವಾದಂತಹ, ಕಲಬೋರ ಅಂದರೆ ಇಲ್ಲಿ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ, ಸಾಮಾನ್ಯ ಕಳಬ್ರರು ಅಂತ ಹೇಳಿಬಿಟ್ಟು ಇವರು ದಕ್ಷಿಣದಲ್ಲಿ ತಮಿಳುನಾಡಿನ ಸಂಗಮ್ ಸಾಹಿತ್ಯವನ್ನು ಹಾಳು ಮಾಡಿದಂಥವರು, ವಿದ್ವಂಸಕರು ಅನ್ನೋ ಒಂದು ಅಭಿಪ್ರಾಯ ತಮಿಳು ಚರಿತ್ರೆಯಲ್ಲಿ, ಸಾಹಿತ್ಯ ಮತ್ತು ಇತಿಹಾಸದಲ್ಲಿ ಹೆಚ್ಚು ಪ್ರಚಲದಲ್ಲಿರುವಂಥ ಒಂದು ವಾದ. ಆ ಕಲಬೋರನ ಅರಿ ಕಕುತ್ಸ ಅಂದರೆ ಅವನ ಶತ್ರುವಾದಂತಹ ಕಕುತ್ಸ ಭಟರನ್ನ ಆಳ್ತಿರ್ಬೇಕಾದ್ರೆ ಮೃಗೇಶ ನಾಗೇಂದ್ರ ಅಂತ ಹೇಳ್ಬಿಟ್ಟು ಇಬ್ಬರು ಭಟರು ಇರ್ತಾರೆ, ಅಂದರೆ ಪರಾಕ್ರಮಿಗಳಿರ್ತಾರೆ. ಅವರು ಕೇಕಯ್ಯ ಪಲ್ಲವರೊಡನೆ, ಕೇಕಯ್ಯ ಪಲ್ಲವರ ಜೊತೆಗೆ ಇನ್ನೊಬ್ಬರು ಸಾಮಂತರು ಬರ್ತಾರೆ. ಅವರ ಜೊತೆ ವಿಜಯ ಅರಸನನ್ನು ಹೋರಾಟ ಮಾಡಿ ತುಂಬ ಪರಾಕ್ರಮದಿಂದ ಹೋರಾಟ ಮಾಡ್ತಾನೆ. ಅವನ ಪರಾಕ್ರಮಕ್ಕೆ ಮೆಚ್ಚಿ ಅವನಿಗೆ ಬಾಳ್ಗಳ್ಚು ಅಂದರೆ ಅವನು ಯುದ್ಧದಲ್ಲಿ ಹೋರಾಟ ಮಾಡಿರ್ತಾನೆ. ಅವನ ಕತ್ತಿ ರಕ್ತಸಿಕ್ತವಾಗಿರುತ್ತೆ. ಆ ರಕ್ತಸಿಕ್ತವಾದ ಕತ್ತಿಯನ್ನು ತೊಳೆದು ವೀರನಿಗೆ ಸನ್ಮಾನ ಮಾಡೋದನ್ನು ಬಾಳ್ಗಳ್ಚು ಸನ್ಮಾನ ಅಂತೇಳಿ ಹೇಳ್ತಾರೆ. ಸಾಮಾನ್ಯವಾಗಿ ಏನು ಅಂದರೆ, ಯುದ್ಧದಲ್ಲಿ ಸತ್ತಾಗ ಒಬ್ಬ ವೀರ ಯುದ್ಧಕ್ಕೆ ಹೋಗ್ತಾನೆ. ಆ ಯುದ್ಧಕ್ಕೆ ಹೋದಾಗ ಅವನು ಸತ್ತಾಗ ಏನು ಮಾಡ್ತಾರೆ ಅಂದರೆ ಅವ್ನು ವೀರಗಲ್ಲು ನಡೆಸ್ತಾರೆ. ಆದರೆ ಇಲ್ಲಿ ಇದೊಂದು ರೀತಿ ವೀರಗಲ್ಲೆ, ಆದರೆ ಅಲ್ಲಿ ವೀರನ ಸ್ಮಾರಕವಾಗಿ ಸತ್ತಾಗ ಅವನ ನೆನಪಿಗೆ ಇಡುವಂಥದ್ದು ವೀರಗಲ್ಲು. ಆದರೆ ಇಲ್ಲಿ ಅವನಿಗೆ ಸನ್ಮಾನಿಸಿ ಪ್ರಶಂಸಿಸುವಂತಹ ಒಂದು ಜಯ ಶಾಸನ ಅಂತಲೂ ಹೇಳ್ಬೋದು. ಇದು ದಾನ ಶಾಸನನೂ ಹೌದು, ವಿಜಯದ ಸ್ಮಾರಕವಾಗಿ ಹಾಕ್ಸುವಂಥ ಶಾಸನ ಹೌದು. ಒಂದು ರೀತಿ ವಿಶೇಷವಾಗಿ ಹೇಳಬೇಕು ಅಂದರೆ ವೀರಗಲ್ಲು ಅಂತಲೂ ನಾವು ಪರಿಗಣಿಸ್ಬೋದು. ಆದರೆ ವೀರಗಲ್ಲು ಅಂದರೆ ಸ್ಮಾರಕವಾಗಿ ಹಾಕ್ಸುವಂಥದ್ದು, ಇದು ಒಂದು ರೀತಿ ಗೆದ್ದಂಥ ವೀರನ್ನ ಸನ್ಮಾನಿಸಿ ಸ್ಮಾರಕವಾಗಿ ಹಾಕಿರೋದು. ಅಲ್ಲಿ ವಿಜಯ ಅರಸನಿಗೆ ಪಲ್ಮಿಡಿ ಮತ್ತು ಮುಳಿವಳ್ಳಿ ಅನ್ನುವಂಥ 2 ಊರುಗಳನ್ನು ದಾನವಾಗಿ ಕೊಡ್ತಾರೆ. ಪಲ್ಮಿಡಿ ಅಂದರೆ ಹಲ್ಮಿಡಿ, ಪಕಾರ ಹಕಾರ ಅನಂತರ ಆಗೋದು ನಮಗೆ ಭಾಷಾಶಾಸ್ತ್ರದಲ್ಲಿ ಸಹಜ. ಅದು ಪಲ್ಮಿಡಿ ಈಗ ಹಲ್ಮಿಡಿ ಆಗಿದೆ. ಮುಳಿವಳ್ಳಿ ಅನ್ನೋದು ಇವತ್ತು ಮೂಳಿಪಳ್ಳಿ ಅಂತ ಹೇಳ್ಬಿಟ್ಟು ಒಂದು ಊರಿದೆ, ಆ ಮೂಳಿಪಳ್ಳಿಯೇ ಮುಳಿವಳ್ಳಿ. ವಿಶೇಷ ಅಂದರೆ ಮೂಳಿಪಳ್ಳಿಯಲ್ಲಿ ಈಗಲೂ ಸಹ ನಮಗೆ ಕದಂಬರ ಒಂದು ಶಾಸನ ಇದೆ. ಅದರಲ್ಲಿ ಪ್ರಾಕೃತ ಭಾಷೆಯ ಶಾಸನವೂ ಇದೆ, ಮತ್ತು ಅದ್ರ ಜೊತೆಗೆ ಸಂಸ್ಕೃತ ಭಾಷೆ ಅಂದರೆ ಒಂದು ನಮ್ಮ ಕನ್ನಡ ಭಾಷೆ ಶಾಸನಗಳ ಒಂದು ಹೊರಳು ಸ್ಥಿತಿಯನ್ನು, ಸಂಕ್ರಮಣ ಸ್ಥಿತಿಯನ್ನು ಬಿಂಬಿಸುವಂಥ ಒಂದು ಶಾಸನ ಅಲ್ಲಿದೆ. ಇದರಲ್ಲಿ ಕೃಷ್ಣ ಅವರು ಒಟ್ಟು 26 ಪದಗಳು ಮಾತ್ರ ಕನ್ನಡ ಅಂತ ಹೇಳಿದ್ದಾರೆ. ಅಂದರೆ ಸಂಸ್ಕೃತ ಭೂಯಿಷ್ಠವಾದ ಶಾಸನ ಇದು. ಸಂಸ್ಕೃತದ ಒಂದು ಹೆಚ್ಚು ಪಾರಮ್ಯತೆಯನ್ನು ಒಳಗೊಂಡಿರುವಂತಹ, ಆದರೆ ಕನ್ನಡದ ಹಲವಾರು ಪದಗಳನ್ನು ಒಳಗೊಂಡಿರುವಂತಹ ಒಂದು ಶಾಸನ. ಒಂದು ಅಚ್ಚ ಕನ್ನಡದ ಪದಗಳನ್ನು ಒಳಗೊಂಡಿರುವಂತಹ ಮೊದಲ, ಮತ್ತು ಒಬ್ಬ ರಾಜಮಂಥನವನ್ನು ತಿಳಿಸುವಂತಹ, ಅಂದರೆ ಒಂದು ಶಾಸನಕ್ಕೆ ಏನೇನು ಮಾನದಂಡಗಳಿರ್ಬೇಕು, ಇದು ನಮ್ಮ ಮೊದಲ ಶಾಸನ ಅಂತ ಹೇಳೋದಕ್ಕೆ ರಾಜನ ಹೆಸರು ಸಿಗುತ್ತೆ. ಅವನ ಸಮಕಾಲೀನ ಸೇಂದ್ರಕ ಬಾಣರು ಅಂತ ಹೇಳಿ ಬರ್ತಾರೆ. ಸೇಂದ್ರಕ ಬಾಣೋಭಯರ ಅವರ ಸಮ್ಮುಖದಲ್ಲಿ ದಾನವನ್ನು ಕೊಟ್ಟಿರೋದು. ಹಾಗಾಗಿ ಅಲ್ಲಿ ಸೇಂದ್ರಕರಿದ್ದಾರೆ, ಬಾಣರಿದ್ದಾರೆ, ಸಮಕಾಲೀನ ಅರಸರು. ಕೇಕೈರಿದ್ದಾರೆ, ಪಲ್ಲವರಿದ್ದಾರೆ. ಇವರು ಒಂದು ಸಾಮಂತರು, ಕದಂಬರ ಸಾಮಂತರು, ಅವರು ಸಹ ಉಲ್ಲೇಖ ಸಿಗುತ್ತೆ. ಅದ್ರ ಜೊತೆಗೆ ಕಕುತ್ಸವರ್ಮನ ಸಾಮಂತ ಅಧಿಕಾರಿಗಳಾದಂತಹ ಇವರಿಬ್ಬರು, ಮೃಗೇಶ ಮತ್ತು ನಾಗೇಂದ್ರ ಅನ್ನೋರು ಇಬ್ಬರು ಅಧಿಕಾರಿಗಳ ಉಲ್ಲೇಖ ಸಿಗುತ್ತೆ. ಆಮೇಲೆ ದಾನ ಕೊಟ್ಟ ಉಲ್ಲೇಖ ಸಿಗುತ್ತೆ. ದಾನ ಕೊಟ್ಟ ನಂತರ ಆ ದಾನಕ್ಕೆ ವಿನಾಯಿತಿಯನ್ನು ದಸವಂದ ಅಂತ ಹೇಳ್ತೀವಿ ನಾವು ಇವತ್ತು. ಪತ್ತೊಂದಿ ಅಂತೇಳಿ ಇಲ್ಲಿ ಬಳಸ್ತಾರೆ, ಪತ್ತೊಂದಿ ಅಂತ ಹೇಳ್ಬಿಟ್ಟು. ಆ 10ನೇ 1 ಭಾಗ ಇವತ್ತು ಆನಂತರದ ಶಾಸನಗಳು ನಮಗೆ ದಶವಂದ ಅಂತ ಹೇಳ್ತೀವಿ. ಅಂದರೆ 10ನೇ 1 ಭಾಗ ವಿನಾಯಿತಿಯನ್ನು ಕೊಡೋದು ಅನ್ನೋದು. ಈಗ ತೆರಿಗೆ ಎಲ್ಲ ಕಾಲಕ್ಕೂ ತೆರಿಗೆ ಇತ್ತು, ಆ ಕಾಲಕ್ಕೂ ಇತ್ತು, ಈ ಕಾಲಕ್ಕೂ ಇದೆ. ಆಗ ತೆರಿಗೆಯನ್ನು ಬೆಳೆದಂತಹ ಫಸಲಲ್ಲೋ ಅಥವಾ ಯಾವುದ್ರಲ್ಲೂ 10ನೇ 1 ಭಾಗವನ್ನು ಕೊಡಬೇಕು ಅನ್ನೋದು ಒಂದು ಉಲ್ಲೇಖ ಸಿಗುತ್ತೆ. ಹೀಗಾಗಿ ಎಲ್ಲ ದೃಷ್ಟಿಗಳಿಂದಲೂ ಸಹ ನಮಗೆ ಈ ಶಾಸನ ತುಂಬ ಮಹತ್ವ ಅಂತೇಳಿ ಹೇಳ್ಬೋದು.